ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ, ವೆಲ್ಕಮ್. ಬ್ರಹ್ಮಶ್ರೀ ಪತ್ರಿಕೆ ಗುರುಗಳಿಗೆ ಮತ್ತೆ ರಂಗನಾಥ್ ಸರ್ ಅವರಿಗೆ, ವೇದಿಕೆಯಲ್ಲಿರುವ ಎಲ್ಲ ಆತ್ಮ ಬಂಧುಗಳಿಗೆ ಪ್ರಣಾಮಗಳು. ನನ್ನ ಹೆಸರು ಕೇಶವ ರೆಡ್ಡಿ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನವನು. ನಾನು ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಒಂದು ಮಹಾವತಾರ್ ಫೌಂಡೇಶನ್ ಈ ಒಂದು ಇದಕ್ಕೆ ಒಂದೂವರೆ ವರ್ಷ ಆಯ್ತು. ಈ ಒಂದು ಇದರಲ್ಲಿ ನಾವು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಧ್ಯಾನ ಇದಕ್ಕೆ ನಾವು ಆಕರ್ಷಣೆ ಆಗ್ಬೇಕಂದ್ರೆ ನಮ್ಮಲ್ಲಿ ಒಂದು ಶಕ್ತಿ ಇದಾಗ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಪ್ರತಿನಿತ್ಯ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡೋದಿರ್ಬೋದು, ಪ್ರಾಣಾಯಾಮಗಳು ಮಾಡೋದಿರ್ಬೋದು, ಇದನ್ನೆಲ್ಲಾನು ಮಾಡ್ತಾ ನಮ್ಮ ಮನಸ್ಸಿಗೆ ಒಂದು ಶಕ್ತಿ ತುಂಬಿಕೊಳ್ತಾ ಇದೀವಿ. ಈ ಒಂದು ಶಕ್ತಿ, ಈ ಒಂದು ಅವಕಾಶ ಕಲ್ಪಿಸಿರುವ ರಂಗನಾಥ್ ಸರ್ ಅವರು, ಯಾಕಂದ್ರೆ ಅವರು ಹೇಳ್ಬೇಕಂದ್ರೆ ಒಂದು ನಮ್ಮೆಲ್ಲರಿಗೂ ಒಂದು ಅದ್ಭುತ ಶಕ್ತಿ. ಅವರು ಈ ಒಂದು ವೇದಿಕೆ ಕಲ್ಪಿಸಿ ನಮ್ಗೆ ಒಂದು ಧ್ಯಾನದ ಒಂದು ಅನುಭವ ಇರ್ಬೋದು, ಮನೆ ಮದ್ದುಗಳು ಇರ್ಬೋದು, ಪಿರಮಿಡ್ ನ ಒಂದು ಶಕ್ತಿ ಇರ್ಬೋದು, ಇದನ್ನೆಲ್ಲನ ಕಲಿಸ್ತಾ ಇದ್ದಾರೆ. ಇದರಿಂದ ನಮ್ಗೆಲ್ಲರಿಗೂ ನಮ್ಮ ಪ್ರತಿನಿತ್ಯ ಒಂದು ಜೀವನವನ್ನ ಸುಂದರಮಯವಾಗಿ ರೂಪಿಸ್ಕೊಳ್ಳಲು ಅವಕಾಶ ಆಗಿದೆ. ಇದೇ ರೀತಿ ಮುಂದೆನೂ ಸಹ ಎಲ್ಲರಿಗೂ ನಮ್ಮ ಅವ್ರೇನೋ ಒಂದು ಇದಿದೆ, ಸವಾಲು ಏನಿದೆ, ನಾವೆಲ್ಲರೂ ಧ್ಯಾನಗಳಾಗಬೇಕು, ಆಧ್ಯಾತ್ಮಿಕ ಜೀವನವನ್ನು ನಾವು ಸುಂದರಮಯಗೊಳಿಸ್ಬೇಕು ಅಂತೇಳಿ ನಾನು ಆಶಿಸುತ್ತೇನೆ. ಯಾಕಂದ್ರೆ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಡ್ತಾ ಇರ್ತಾರೆ. ಇವಾಗ 4:15 ಬೆಳಗ್ಗೆ 3 ಗಂಟೆಯಿಂದ 4:15ವರೆಗೂ ಮೌನ ಧ್ಯಾನವನ್ನು ನಮ್ಗೆ ಅವಕಾಶ ಕಲ್ಪಿಸಿದ್ದಾರೆ. ಅದೇ ರೀತಿ ಸಂಜೆ 3 ಗಂಟೆಯಿಂದ 4:15ವರೆಗೂ ವಿಶೇಷ ಅಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿ ದಿನನಿತ್ಯ ನಮ್ಗೆ ವಿಶೇಷ ಒಂದು ಧ್ಯಾನದ ಒಂದು ಸೆಷನ್ಗಳನ್ನ ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಾವೆಲ್ಲರೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಿಣಿತಿ ಹೊಂದಬೇಕು ಅಂತೇಳಿ ನಾನು ಎಲ್ಲರಿಗೂ ಆಶಿಸುತ್ತೇನೆ. ಧನ್ಯವಾದಗಳು ಸರ್. ನಾನು ನನ್ನ ಬಾಲ್ಯ ಜೀವನವನ್ನ ವಿದ್ಯಾಭ್ಯಾಸವನ್ನೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನೆಲ್ಲ ದೀಪಾಳ್ಯ ಇದರಲ್ಲಿ ಕನ್ನಡ ಸರ್ಕಾರಿ ಮಾಧ್ಯಮ ಶಾಲೆಯಲ್ಲೇ ನಾನು ಓದಿದೆ ಸರ್. ಆನಂತರ PUC ಇದನ್ನ ನಮ್ಮ ನರಸಿಂಹಯ್ಯ ಸರ್ ಅಂತ ಏನೇ ಹೇಳ್ತೀವಿ, ಅವರು ಇವರು ಭೌತಶಾಸ್ತ್ರಜ್ಞರು, ಮತ್ತೆ ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದಾರೆ. ಅವರ ಒಂದು ಸಂಸ್ಥೆಯಲ್ಲಿ ನ್ಯಾಷನಲ್ ಕಾಲೇಜ್ ಅಂತೇಳಿ ಗೌರಿಬಿದನೂರಿನಲ್ಲಿ ನಾನು ಮಾಡಿದೆ, ವಿಜ್ಞಾನ ವಿಭಾಗದಲ್ಲಿ. ಆನಂತರ BSc ಕೃಷಿಯನ್ನ ಶಿವಮೊಗ್ಗದಲ್ಲಿ ನಾನು ವ್ಯಾಸಂಗ ಮಾಡಿದೆ ಸರ್. ಅಲ್ಲಿ 10 ಗೋಲ್ಡ್ ಮೆಡಲ್ ಪಡೆದೆ ಸರ್. ನಾನು ಯೂನಿವರ್ಸಿಟಿಗೆ ಟಾಪರ್ ಆಗಿ 10 ಗೋಲ್ಡ್ ಮೆಡಲ್ ಪಡೆದೆ. ಆನಂತರ ನನ್ನ MSc ಕೃಷಿಯನ್ನ ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಏನ್ ಹೇಳ್ತೀವಿ, ಆನುವಂಶಿಕ ಶಾಸ್ತ್ರದಲ್ಲಿ ಧಾರವಾಡದಲ್ಲಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು ಗಳಿಸಿದೆ ಸರ್ 2007ರಲ್ಲಿ. ಅಲ್ಲಿ 3 ಗೋಲ್ಡ್ ಮೆಡಲ್ ಪಡೆದೆ ಸರ್. 9.1436 CGPA ತೆಗೆದು ಮಾಡಿದೆ. ಅಲ್ಲಿ 3 ಗೋಲ್ಡ್ ಮೆಡಲ್ ಪಡೆದೆ ಸರ್. ಆನಂತರ 2008ರಲ್ಲಿ ಕೃಷಿ ಅಧಿಕಾರಿಯಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ನಾನು ವೃತ್ತಿ ಜೀವನ ಪ್ರಾರಂಭಿಸಿದೆ. ಆನಂತರ 2020ರಲ್ಲಿ ನನಗೆ ಪ್ರಮೋಷನ್ ಆಯ್ತು, ಬಡ್ತಿ ಹೊಂದಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿದೆ. ಆನಂತರ ಇವಾಗ ಗುಡಿಬಂಡೆ ತಾಲೂಕಿನಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ರೈತರಿಗೆ ಸೇವೆ ನೀಡ್ತಾ ಇದೀವಿ ಸರ್. ಕೃಷಿ ಮತ್ತು ತಾಂತ್ರಿಕ ಸಂಬಂಧ ಮಾಹಿತಿಯನ್ನ ನೀಡ್ತಾ ಇದೀವಿ. ಇದು ನನ್ನ ಕಿರುಪರಿಚಯ ಸರ್. ಧನ್ಯವಾದಗಳು ಸರ್. ನಿಮ್ಮಂತ ಅಧಿಕಾರಿಗಳು ಈ ವೇದಿಕೆಗೆ ಬಂದಿದ್ದೀರಾ. ನಿಮ್ಮಿಂದ ನಾವು ಇನ್ನೂ ಹೆಚ್ಚು ಧ್ಯಾನ ಮಾಡೋದನ್ನ ಆಶಿಸ್ತೀವಿ. ಜೊತೆಗೆ ನಿಮ್ಮೊಂದಿಗೆ ನಿಮ್ಮ ಒಂದು ಸಿಬ್ಬಂದಿಯವರನ್ನ ಮತ್ತೆ ನಿಮ್ಮ ಸುತ್ತಮುತ್ತಲಿನ ಈ ಒಂದು ಧ್ಯಾನ ಒಂದು ಕೇಂದ್ರಕ್ಕೆ ಅವ್ರನ್ನ ಪರಿಚಯಿಸಿ. ಮತ್ತು ನಿಮ್ಮಲ್ಲಿ ಒಂದು ಮನವಿ, ನೀವು ಕೃಷಿ ಅಧಿಕಾರಿ ಆಗಿರೋದ್ರಿಂದ ಆದಷ್ಟು ಆರ್ಗ್ಯಾನಿಕ್ ವ್ಯವಸಾಯ ಪದ್ಧತಿನ ನಿಮ್ಮ ಒಂದು ರೈತರಿಗೆ ಅಳವಡಿಸ್ಕೊಳ್ಳೋದಕ್ಕೆ ದಯವಿಟ್ಟು ತಾವು ಅವ್ರಿಗೆ ಪ್ರಚೋದನೆ ಮಾಡಬೇಕು. ಆಮೇಲೆ ನಿಮ್ಮ ಕೃಷಿ ಇಲಾಖೆಯಿಂದ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ಆರ್ಗ್ಯಾನಿಕ್ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ಳೋದಕ್ಕೆ ತಿಳಿಸಿ. ಮತ್ತೆ ಈ ಕೃಷಿ ಇಲಾಖೆಯವರು ಆದ್ರಿಂದ ನಮ್ಮ ಪಿರಮಿಡ್, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಕೆಲವು ಪಿರಮಿಡ್ಗಳಿದಾವೆ, ಅದನ್ನ ನಿಮ್ಮ ರೈತರಿಗೆ ಅಳವಡಿಸ್ಕೊಳ್ಳೋದಕ್ಕೆ ಹೇಳಿ
ಹೆಚ್ಚು ಉತ್ತಮವಾದಂತ ಒಂದು ಅದ್ಭುತವಾದಂತ ಇಳುವರಿಯನ್ನು ಪಡೆಯೋದಕ್ಕೆ ನಿಮ್ಮಿಂದ ಅವರಿಗೆ ಪ್ರೋತ್ಸಾಹನ ಕೊಟ್ರೆ ಅದು ನಮ್ಮ ಫೌಂಡೇಶನ್ಗೆ ನೀವು ಹೆಚ್ಚು ಅನುಕೂಲ ಮಾಡ್ದಂಗಾಗುತ್ತೆ. ದಯವಿಟ್ಟು ನಿಮ್ಮಂತ ಒಬ್ಬ ಖಂಡಿತ ಸರ್. ಅದ್ಭುತವಾದಂತಹ ವಿದ್ಯಾವಂತ ಮತ್ತು ಅಧಿಕಾರಿ ನಮ್ಮ ವೇದಿಕೆಯಲ್ಲಿರೋದು ನಮಗೆ ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಒಳ್ಳೆಯ ಸರ್. ವಿಷಯ. ತಾವು ಇದನ್ನ ನಾನು 2-3 ಸರಿ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ, ಬಟ್ ನೀವು Yes, sir. ಆಗ್ಲಿಲ್ಲ. Okay, sir. ನಾವು ಇಲಾಖೆಯಲ್ಲಿದ್ದು ಆಚೆ ಬಂದಿರೋದು, ಆದ್ರೆ ನಿಮ್ಮಂತವ್ರು ಈಗ ರನ್ನಿಂಗ್ ಅಲ್ಲಿರೋದ್ರಿಂದ ಆದಷ್ಟು ಈ ಒಂದು ಧ್ಯಾನ ಒಂದು ಪ್ರಚಾರ ನಡೀಲಿ ನಿಮ್ಮಿಂದ. ಹಾಗೆ ಆರ್ಗ್ಯಾನಿಕ್ ಕೃಷಿ ಕಾರ್ಯಗಳು ನಿಮ್ಮಿಂದ ನಡೀತಾವೆ ಅಂತ ಭಾವಿಸ್ತಾ ನಿಮ್ಮ Yes, ಈ sir. ಒಂದು ವಿಷಯ ತಿಳಿಸಿದ್ದಕ್ಕೆ ಧನ್ಯವಾದಗಳು. ತಪ್ಪದೆ ಪ್ರತಿದಿನ ಭಾಗವಹಿಸಿ ಹೆಚ್ಚು Okay, sir. ಧ್ಯಾನವಂತರಾಗಿ ಅಂತ ಆಶಿಸೋಣ ಮಿತ್ರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಇನ್ನೊಬ್ರು ಯಾರು? ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.